ಸೆಂಟ್ರಲ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರು ಹಾಗೆ ಬಿಜೆಪಿ ಅಭ್ಯರ್ಥಿಯೂ ಆಗಿರುವ ಪಿಸಿ ಮೋಹನ್ ಮತಯಾಚನೆಯನ್ನ ನಡೆಸುತ್ತಿದ್ದಾರೆ. ರೋಡ್ ಶೋ ಮಾಡುವ ಮೂಲಕ ಮತದಾರರನ್ನ ತಲುಪುವ ಯತ್ನವನ್ನ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ಈ ಬಾರಿಯ ಮತ ಶಿಖಾರಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆಯಲ್ಲಿ ಮೈತ್ರಿ ಪಾರ್ಟ್ನರ್ಸ್ ಜೆಡಿಎಸ್ನ ಕಾರ್ಯಕರ್ತರು ನಾಯಕರು ಕೂಡ ಸಾಥ್ ನೀಡಿದ್ದಾರೆ. ಮಾರುತಿ ಸೇವಾ ನಗರ, ಜೀವನಹಳ್ಳಿ, ಭಾರತ ನಗರದಲ್ಲಿ ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ. ಇಡೀ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಏಕೈಕ ಮುಸ್ಲಿಂ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನ್ಸೂರ್ ಅಲಿ ಖಾನ್ ಪಿಸಿ ಮೋಹನ್ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿದಿದ್ದಾರೆ. ಎಲ್ಲ ಸಮುದಾಯಗಳ ಮತವನ್ನ ಸೆಳೆಯುವ ಭಾಗವಾಗಿ ಇದೀಗ ಪಿಸಿ ಮೋಹನ್ ಅವರು ಅವರ ಈ ಒಂದು ರೋಡ್ ಶೋ ಅಲ್ಲಿ ಜೆಡಿಎಸ್ನ ಕಾರ್ಯಕರ್ತರನ್ನ ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ. ಪಿಸಿ ಮೋಹನ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್ ಮತ ಬೇಟೆ ಶಿಕಾರಿ ಮಾಡ್ತಿದ್ರೆ ಏನ್ ಹೇಳ್ತೀರಂತ? ಬಹಳ ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ. ನಮ್ಮ ಮತದಾರರಲ್ಲಿ, ನಮ್ಮ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ. ಯಾಕೆ ಅಂತ ಹೇಳಿದ್ರೆ ದೇಶದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ದೇಶದ ಜನ ತೀರ್ಮಾನ ಮಾಡಿದ್ದಾರೆ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಕೊಟ್ಟಿರುವಂಥ ಕೊಡುಗೆ ಮತ್ತು ನಾನು ಬೆಂಗಳೂರಿಗೆ ತಂದಿರುವಂಥ ನನ್ನ ಕ್ಷೇತ್ರಕ್ಕೆ ಎಲ್ಲವನ್ನೂ ಬಳಿ ತಗೊಂಡು ಹೋಗ್ತಾ ಇದ್ದೀವಿ. ಜನರೆಲ್ಲ ಇವತ್ತು ಹೇಳ್ತಾ ಇದ್ದಾರೆ, ವಿಶ್ವಾಸದಿಂದ ಹೇಳ್ತಿದ್ದಾರೆ, ನಾವು ಮತ್ತೆ ನಿಮ್ಮನ್ನು ಗೆಲ್ಲಿಸ್ತೀವಿ, ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನನಗೆ ಕಳೆದ ಬಾರಿಗಿಂತ ಬಂದಿರೋ ಮತಕ್ಕಿಂತ ಡಬಲ್ ಅಂತರದಲ್ಲಿ ನಾನು ಗೆಲ್ತೀನಿ. ಸರ್, ನಿಮ್ಮ ಎದುರಾಳಿ ಮನ್ಸೂರ್ ಅಲಿ ಖಾನ್ ನಿಂತಿರ್ತಾರೆ ಕಾಂಗ್ರೆಸ್ಸಿಂದ ಸರ್, ಆ ಒಂದು ವಿಚಾರಕ್ಕೆ ಸರ್. ಕಾಂಗ್ರೆಸ್ಸಲ್ಲಿ ನಾವು ಅಪೋನೆಂಟ್ ಯಾರು ಅಂತ ನಾವೇನು ಚೂಸ್ ಮಾಡೋಕ್ಕಾಗಲ್ಲ. ಅವ್ರ ಅಭ್ಯರ್ಥಿಯನ್ನು ಅವರು ಕಣಕ್ಕಿಳಿಸಿದ್ದಾರೆ. ಅವರು ಬಹಳಷ್ಟು ಅವರ ಎಲ್ಲರನ್ನೂ ಬೇಡ್ಕೊಂಡ್ರು ನಿಂತ್ಕೊಳ್ಳಿ ಅಂತ. ಯಾರೂ ಕೂಡ ನಿಲ್ಲಕ್ಕಾಗಿದ್ರೆ ಕೊನೆಗೆ ಇವತ್ತು ಮನ್ಸೂರ್ ಅಲಿ ಖಾನ್ ಅವರು ನಿಂತ್ಕೊಂಡಿದ್ದಾರೆ. ಅವರ ಮಂತ್ರಿಗಳು ಕೂಡ ರೆಡಿ ಇರಲಿಲ್ಲ. ಜೆಡಿಎಸ್ ಹೊಂದಾಣಿಕೆ ಆಗಿದೆ, ಯಾವ ರೀತಿ ಇದೆ ಸರ್ ಇಲ್ಲಿ? ಖಂಡಿತವಾಗಲೂ ಕೂಡ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಆಗಿರೋದು. ನಮ್ಮ ಕಾರ್ಯಕರ್ತರು, ಅವರ ಕಾರ್ಯಕರ್ತರು ಇಬ್ಬರು ಕೂಡ, ನಮ್ಮ ಮತ್ತು ಜೆಡಿಎಸ್ ಕಾರ್ಯಕರ್ತರು ಇಬ್ಬರು ಕೂಡ. ಮತ್ತೊಂದು ಕಡೆ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಕಾವು ಯಾವ ರೀತಿ ಇದೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಕರಾವಳಿಯಲ್ಲಿ ಈ ಬಾರಿ ಚುನಾವಣಾ ಕಾವು ಯಾವ ರೀತಿ ಇದೆ, ಬನ್ನಿ ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕ್ಯಾಂಡಿಡೇಟ್ಸ್ ಯಾರು ಎಂತ ಅಂತೆ? ಬಿಜೆಪಿಯ ಕಾಂಗ್ರೆಸ್ ಏನಂತ? ನಾವೆಲ್ಲ ಬಿಜೆಪಿ ಒಟ್ಟಾಗೋದು. ಏನಕ್ಕೆ ಕಾಂಗ್ರೆಸ್ ಯಾಕೆ ಬೇಡ? ಜಯಪ್ರಕಾಶ್ ಹೆಗಡೆ ಸಹ ಒಳ್ಳೆ ಕ್ಯಾಂಡಿಡೇಟ್ ಅಲ್ವಾ? ಹೌದು, ಅದು ಮೇಲಿಂದ ಬಿಜೆಪಿ ಬರಬೇಕಲ್ವಾ, ಅದಕ್ಕೆ ನಮಗೆ ಮೋದಿಜಿ ಬೇಕು. ಅವರಿಗೆ ಸಹ ನಾವು ಅವರಿಗೋಸ್ಕರ ನಾವು ಓಟ್ ಹಾಕೋದು. ಮತ್ತು ಭಾರತ ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಎಷ್ಟು ಸಾವಿರ ಜನ ಇಲ್ಲಿ ಇರ್ತಾರ? ಏನಮ್ಮ? ನಮ್ಮ ತಮ್ಮ, ಅವ್ರ ತಮ್ಮ ಹೇಳಿ ಅಂತ ಹೇಳುದು ಅವ್ರ ಹತ್ರ. ಏನು ಹೇಳ್ಬೇಕು ಅವ್ರು? ನೀವು ಹೇಳಿ. ಅವ್ರು ಹೇಳಿ, ಅವ್ರಿಗೆ ಬರ್ತದಲ್ಲ ಹೇಳಿ. ಯಾರು ಬರ್ತಾರೆ? ಕಾಂಗ್ರೆಸ್ ಬಿಜೆಪಿನ ಎಂತ ಉಂಟು ಎಲೆಕ್ಷನ್? ಯಾವ್ದು ಬಂದ್ರೆ ಒಳ್ಳೇದು, ಯಾವ್ದು ಸಹ ಬರ್ಬೇಕು. ಜಾಸ್ತಿ ಕೆಲಸ ಮಾಡ್ತಾರೆ ಬರ್ತಾರೆ. ಯಾರು ಜಾಸ್ತಿ ಕೆಲಸ ಮಾಡ್ತಾರಂತೆ? ಅಲ್ಲ ನೋಡ್ಬೇಕಲ್ಲ, ಇನ್ನು ಕೆಲಸ ಮಾಡುವವರು ಬರ್ತಾರೆ. ನಾವು ಇಷ್ಟು ವರ್ಷ ಯಾರು ಕೆಲಸ ಮಾಡಿದ್ದಾರೆ? ಯಾರದ್ದು ಎಲ್ಲಕ್ಕೆ ಆಗುದಿಲ್ಲ, ಎಲ್ಲರೂ ಮಾಡ್ತಾರಲ್ಲ. ಬಂದವ್ರು ಎಲ್ಲರೂ ಮಾಡ್ತಾರೆ. ಹೌದೆಲ್ಲರೂ. ನಿಮ್ಗೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿ ಉಂಟು, ಇನ್ನು ತನಕ ಚೆನ್ನಾಗಿ ಉಂಟು, ಇನ್ನು ನೋಡ್ಬೇಕು. ಯಾರು ಬಂದರೆ ನಾವು ಕೆಲಸ ಮಾಡೋರು ಕೆಲಸ ಮಾಡಬೇಕು, ಪುಕ್ಸಾಟಿ ಕೊಡೋದಿಲ್ಲ ಅವರು. ಕೆಲಸ ಮಾಡೋದಂತೂ ಇದ್ದಿದ್ದೆ ಅಲ್ವಾ? ಸುಮ್ಮನೆ ಕೂತ್ಕೊಂಡಿದ್ರೆ ಇದೇ ಜೀವನ. ಬಟ್ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಎಲ್ಲ ಕೊಟ್ಟಿದೆ ಅಲ್ಲ? ಗ್ಯಾರಂಟಿ ಕೊಟ್ಟಿದ್ರೆ ಎಲ್ಲ ಯಾರಿಗೆ ಕೊಡೋ ನೋಡಿ, ಇಲ್ಲಿ ದುಡಿದೆ ತಿನ್ಬೇಕು. ಎಂತ ಯಾರು ಕೊಡುದಿಲ್ಲ ನಮಗೆ. ಕೊಡುದು ಆಚೆಗೆಲ್ಲ ಕೊಡ್ತಾರೆ, ಈಚೆ ನಾವು. ನಿಮ್ ಕಷ್ಟ ಏನ್ ತಪ್ಪಿಲ್ಲ. ನಮ್ಮದು ಕಷ್ಟ ಹೀಗೆ ದುಡಿಬೇಕು, ತಿನ್ಬೇಕು. ಎಲೆಕ್ಷನ್ ಅವ ಹೇಗುಂಟು? ಎಲೆಕ್ಷನ್ ಬಗ್ಗೆ ನಾನು ಮಾತಾಡುವುದಿಲ್ಲ. ಯಾಕೆ? ಅದು ಯಾರು